ಸರ್, ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್. ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಆ ರೆಡ್ ಕಾರ್ಡ್ ನ ತೋರಿಸಿದ್ದಾರೆ. ಅಥವಾ ಜಗಳ ಮೀರಿ ಆವೇಶದಲ್ಲಿ ಏನಾದ್ರು ಮಾತಾಡಿದ್ರೆ ಅಂತಂದ್ರೆ ಆ ರೀತಿ ಹೊಸ ರೂಲ್ಸ್ ಏನಾದ್ರು ನಮ್ಮ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಗೊತ್ತಿಲ್ಲ, ನಾವು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮನ್ನ ರೆಡ್ ಕಾರ್ಡ್ಗೆ ಏನು ಅವಶ್ಯಕತೆ ಬಂದಿಲ್ಲ, ಏನಂತ ಬಂದಿಲ್ಲ. ನಾವು ಏನ್ರಿ ಅಂದ್ರೆ ಅಲ್ಲಿ ಪಾಪ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ. ರೆಡ್ ಕಾರ್ಡ್ ಬೇಕಾಗಿಲ್ಲ, ಅಲ್ಲಿ ನಮ್ಮಲ್ಲಿ ಬೇಕಾಗಿಲ್ಲ. ಪ್ರಶಾಂತ್ ಪ್ರಶಾಂತ್ ಸರ್ ಹೇಳಿ. ಈ ಕಡೆ ಸರ್ ಆಗ್ಲೇ ಮಾಂಟಾಜ್ ಸಾಂಗ್ ಹಾಕಿದ್ರು. ಅದ್ರಲ್ಲಿ ಒಂದು ಸಾಲು ಬರುತ್ತೆ, ಏನಂದ್ರೆ 100 ದಿನ ಬದುಕಿದ್ರೆ 50 ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ. 90 ದಿವಸ ಬದುಕಿದ್ರೆ ಅದು ಬೇಕಿತ್ತ ಅಂತ ಪದ. ಅದು ಇಂತ ಒಳ್ಳೆ ಶೋ ಆ ತರದ ಪದಗಳು ಬೇಕಿತ್ತ ಅಂತ 10 ವರ್ಷ ಆದ್ಮೇಲೆ ಕೇಳಿಸಿದ್ದಾರೆ. ಒಂದು ಗೇಮ್ ಅಲ್ಲಿ ಒಂದು ಸೋಲು ಗೆಲುವು ಇರುತ್ತೆ. ಆ ಅರ್ಥದಲ್ಲಿ ತಗೊಂಡು ಬಿಟ್ಟರೆ ಬೇರೆ ಈಗ ಮನೇಲಿ ಹೋಗ್ಬೇಕಾದ್ರೆ ಏನಾದ್ರು ಮಾತಾಡಕಪ್ಪ ಏನ್ ಗಲಾಟೆ ಇದೆ ಮನೆ ಒಳಗಡೆ ಅಂದ್ರೆ ನಾಳೆ ಬೆಳಿಗ್ಗೆ ಚಿನ್ನ ಜೀವಂತ ಅಂತಂದ್ರೆ ಗುಂಡಾ ಕಣ ಕೊಡೋ ಅಂತ ಫ್ರೆಂಡಿಗೆ ಹೋಗಿರ್ತೀವಲ್ಲ, ಆ ತರ ಅದು ಲೈನ್ ಆಟ ನೋಡಿದೆ ಸಾರ್ದಲ್ಲಿ ಸೀಸನ್ 10 ಮಾಡ್ಬೇಕಾದ್ರೆ ನೀವು ಸೊ you simultaneously concentrated on Max shooting. But ಈ ಸತಿ ಬಿಗ್ ಬಾಸ್ ಬಂತು, ಸೀಸನ್ ಹೊಸ ಅಧ್ಯಾಯನೂ ಆಯ್ತು. ಬಟ್ ಮ್ಯಾಕ್ಸ್ ರಿಲೀಸ್ ಬಗ್ಗೆ ಏನು ಇಲ್ಲ, ಅದು ಬೇರೆನೇ ಅಧ್ಯಾಯ. Getting ready. So production houses from Tamil Nadu, ಅವ್ರದೇ ಆದಂತ ಕೆಲವು ಕ್ಲಚಸ್ ಇದೆ ಅಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಐ ಥಿಂಕ್ ದೇ ಗೆಟ್ ಬ್ಯಾಕ್. ಸಿನಿಮಾ ನಮ್ ಕಡೆ ಏನಾಗಬೇಕು ಎಲ್ಲ ಕಂಪ್ಲೀಟ್ ಮಾಡಿದೀವಿ, ಚೆನ್ನಾಗಿದೆ. ಐ ಥಿಂಕ್ ಕಮ್. ಐ ಥಿಂಕ್ ಎಲ್ಲಾದ್ರದ್ದು ಅಂತೆ ರಿಲೀಸಸ್ ಎಲ್ಲ ನೋಡಿ, ಬಿಕಾಸ್ ದೇ ವಾಂಟ್ ಟು ರಿಲೀಸ್ ಆಲ್ ಓವರ್ ಇಂಡಿಯಾ, ದೇ ಆರ್ ಟೇಕಿಂಗ್ ಸಮ್ ಟೈಮ್. Is there a difference or something, sir? Difference of what? Creative differences or the like. How film is over? How can there be a creative? No, I mean to say date issues. Like he wants to come with some terms and conditions. The Tamil producer. Probably. No, I'm asking, is there anything like that that is getting? Direct ಕೇಳಿ, ಏನ್ ಕೇಳಕ್ಕೆ ಹೋಗ್ತಾರೆ? ಡೈರೆಕ್ಟ್ ಕೇಳಿ. The differences ಏನಾದ್ರು ಇದೆಯಾ? With producer, ನೀವು producer ಅಲ್ವಾ ಈ ಫಿಲ್ಮ್ಗೆ? So partner. ಪಾರ್ಟ್ನರ್ ಮಧ್ಯೆ ಡಿಫರೆನ್ಸ್ ಹೆಂಗ್ ಬರುತ್ತೆ? ಪಿಕ್ಚರ್ ಹೊರಗೆ ಬರಲಿಲ್ಲ ಅಂದ್ರೆ ದುಡ್ಡು ವಾಪಸ್ ಬರುತ್ತೆ. ಬಟ್ ಏನಕ್ಕೆ ಇದು ಪ್ರತಿ ಸತಿ ಡಿಲೇ ಆಗ್ತಾ ಇದೆ ಸರ್? 27th ಎಲ್ಲರೂ ಕಾಯ್ತಾ ಇದ್ರೆ. ಇನ್ಫ್ಯಾಕ್ಟ್ ನಿಮ್ ಫ್ಯಾನ್ಸ್ ಅಂತೂ ಲೈಕ್ ಮ್ಯಾಕ್ಸ್ ಬಗ್ಗೆ ಬೇರೆ ತರ ಟ್ರೋಲ್ ಮಾಡಕ್ ಶುರು ಮಾಡ್ತಿದ್ದಾರೆ ಪರ್ಟಿಕ್ಯುಲರ್ ಆಗಿ. ತುಂಬಾ ಹಿಂದೆ ಒಂದು ಒನಿಡಾ ಟಿವಿ ಅಂತ ಆಡ್ ಬರ್ತಾ ಇತ್ತು. ನನಗೆ ಯಾವಾಗಲೂ ಗೊತ್ತಾಗಿಲ್ಲ ಯಾಕೆ ಇಷ್ಟು ಕೇಳಿದಾಗ ಮುಂಬೆಲ್ಲ ಇಟ್ಕೊಂಡು ಮಾಡ್ತಾ ಇದಾರೆ ಅಂತ. It said the line, my neighbors and my owners pride. That's when I got to know every negative publicity is also publicity at times. ಅವ್ರು ಮಾಡ್ತಾ ಇದ್ದಾರೆ ಬಿಡಿ, ನಾವಂತೂ ಹೇಳಿಲ್ಲ. ಈಗ ಒಬ್ಬ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದ್ದಾರೆ. ಈಗ ಸಿನಿಮಾ ಬಂದ್ರೆ ಬರೋದು ಡಿಫರೆನ್ಸ್ ಎಲ್ಲಿಂದ ಬರುತ್ತೆ? He has his own glitches. That's what I say. They are thinking in other term, which we need to accept. ಅಷ್ಟೇ, ಬೇರೆ ಏನಿಲ್ಲ. ಅದ್ರಲ್ಲಿ ಡಿಫ್ರೆನ್ಸ್ ಏನಿದೆ? ಇಡೀ ಸಿನಿಮಾನೇ ಒಟ್ಟಿಗೆ ನಡ್ಸ್ಕೊಂಡ್ ಬಂದಿದೀವಿ ಅಂತ ಸಿನಿಮಾ ನಿಂತೋದಾಗ ಇದು ಕೇಳೋದು ಕರೆಕ್ಟ್ ಆಗಿರುತ್ತೆ. ಆಫ್ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫರೆನ್ಸ್ ಆಫ್ ಒಪಿನಿಯನ್. Okay, almost sir. Last question. Sir, ಈ ಸರಿ ಜಿಯೋ ಸಿನಿಮಾದಲ್ಲಿ 24/7 ಲೈವ್ ಇರುತ್ತಾ? ಅನ್ಸಿನ್ ಕ್ಲಿಪ್ಪಿಂಗ್ಸ್ ಬರುತ್ತಾ? ಲೈವ್ ಇರಲ್ಲ, ಬಟ್ ಬೇರೆ ಎಲ್ಲ ಕ್ಲಿಪ್ಪಿಂಗ್ ಎಲ್ಲ ಇರುತ್ತೆ. ಅನ್ಸಿನ್ ಕ್ಲಿಪ್ಪಿಂಗ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಇರುತ್ತೆ. ಪ್ರಶಾಂತ್ ಆಲ್ಮೋಸ್ಟ್ ಎಲ್ಲಾ ಕ್ವೆಶ್ಚನ್ಸ್ ಕವರ್ ಮಾಡಿದೀವಿ. ಮಂಗಳ ಲಾಸ್ಟ್ ಕ್ವೆಶ್ಚನ್ ಇವ್ರಿಗೆ ಒಂದು ಮೈಕ್ ಕೊಡಿ. ಲಾಸ್ಟ್ ಕ್ವೆಶ್ಚನ್, ಒಂದು ಕ್ವೆಶ್ಚನ್ ಪ್ಲೀಸ್. ಲೆಫ್ಟ್ ಸೈಡ್ ಸರ್. ಪ್ರಶಾಂತ್ ಸರ್. ಸರ್ ಸ್ವರ್ಗ give them 5. ಪ್ರಶಾಂತ್ ಸರ್, ಸ್ವರ್ಗ ನರಕ ಥೀಮ್ ಇಟ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರೆ ಹಾಗೆ ಹೇಗಿರುತ್ತೆ ಎರಡು ಕೂಡ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರಿ. ರೈಟ್ ಸೈಡ್ ರೈಟ್ ಲಾಸ್ಟ್ ಪ್ರಶಾಂತ್ ಸರ್, I like the way you call it. Say again. Prashant sir. No, ನೋಡಿ ನೀವು. Thank you sir, thank you for your compliment. I like the way you said. I'm not being sarcastic. ಸ್ವರ್ಗ ನರಕ ಥೀಮ್ ಇಟ್ಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ರಿ, ಅಂಡ್ ಅದು ಹೇಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಆದ್ರೆ ಅಂತೆ ಕಂತೆಗಳು ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಸೀಸನ್ 11 ಅಲ್ಲಿ
2 ಮನೆ ಇರತ್ತಂತೆ, ಒಂದ್ ಸ್ವರ್ಗ ಅಂತೆ, ಒಂದ್ ನರ್ಕ ಅಂತೆ. ಇದು ಹೌದಾ, ನಿಜನಾ, ಸುಳ್ಳ? ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡಿ, ಬಿಕಾಸ್ ಅಂತೆ ಕಂತೆಗಳಿಗೆ ಒಂದು ತೆರೆ ಎಳೆಯುವ ಕೆಲಸ ಆಗ್ಲಿ. ಸೆಪ್ಟೆಂಬರ್ 29 ಸಂಜೆ 6 ಗಂಟೆಯಿಂದ ನೋಡಿ, 5 ಗಂಟೆ ಶೋ ಇರುತ್ತೆ. ಎಲ್ಲ ಪ್ರಶ್ನೆ ಉತ್ತರ ಸಿಗುತ್ತೆ. ಅದಕ್ಕಿಂತ ಮೊದಲು ಬರಿಬೇಕು ಸರ್ ಪತ್ರಿಕೆಯಲ್ಲಿ, ನಿಜ ಬರಿಬೇಕು. ಅದಕ್ಕೋಸ್ಕರ ಇಷ್ಟು ಸರ್ ಮಾತಾಡಿದ್ರೆ ಎಲ್ಲರೂ ಮಾತಾಡಿದ್ರೆ ತುಂಬಾ ಇದೆ. ಥ್ಯಾಂಕ್ ಯು ಸರ್. ಸೂಪರ್ ಆಗಿ ಬಂದು ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಕಳೆದ ಸೀಸನ್ಗಳು, ಹಿಂದೆ ಸೀಸನ್ಗಳಿತ್ತಲ್ಲ, ಅದ್ರ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು. ಅದಾದ್ಮೇಲೆ ಒಂದೊಂದು ಸೀಸನ್ ಸಪ್ಪೆ ಅನಿಸ್ತಿತ್ತು, ಏನು ಎಂಟರ್ಟೈನಿಂಗ್ ಇಲ್ಲ ಅನಿಸ್ತಾ ಇತ್ತು. ಬಿಕಾಸ್ ಯಾಕೆ ಅಂತ ಅಂದ್ರೆ ಕಂಟೆಸ್ಟೆಂಟ್ಗಳು ಓಪನ್ ಅಪ್ ಆಗ್ತಾ ಇರಲಿಲ್ಲ ಜಾಸ್ತಿ. ಅಂದ್ರೆ ಹೊರಗಡೆ ಬಂದ್ರೆ ನಮ್ಮನ್ನ ಏನಂತಾರೋ ಏನು ನಾವು ಓಪನ್ ಅಪ್ ಆದ್ರೆ ಅಂತ ಸಾಕಷ್ಟು ಅವರೇ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಳ್ತಾ ಇದ್ರು. ಆದ್ರೆ ಕಳೆದ ಸೀಸನ್ ಅಲ್ಲಿ ಯಾಕೆ ಅವ್ರು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಅಂದ್ರೆ, ನೀವು ಸೆಲೆಕ್ಟ್ ಮಾಡಿದಂತ ಕಂಟೆಸ್ಟೆಂಟ್ ಗಳಿಗೆ ಬಿಫೋರ್ ಒಂದು ರೈವಲ್ರಿ ಹೇಳೋದಿತ್ತು, ಅಂದ್ರೆ ರೈವಲ್ರಿ ಅಸಮಾಧಾನ ಅನ್ನೋದಿತ್ತು ಹೇಳೋದಿತ್ತು ಕಂಟೆಸ್ಟೆಂಟ್ ಗಳಲ್ಲಿ. ಸೊ ಅದು ಎಲ್ಲೋ ಒಂದ್ ಕಡೆ ಈ ಒಂದು ಶೋ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ಅನ್ಸುತ್ತೆ. ಸುದೀಪ್ ಸರ್ ಹೇಳಿದ್ರು ಅವ್ರಿಬ್ರು ಕಂಟೆಸ್ಟೆಂಟ್ ಗಳು ತುಂಬಾ ಅವ್ರದ್ದು ಕ್ರೆಡಿಟ್ ಇದೆ ಈ ಸೀಸನ್ ಗೆಲ್ಲೋದಕ್ಕೆ ಅಂತ ಹೇಳಿದ್ರು. ಸೊ ಈ ಸರಿನೂ ಸೀಸನ್ ಅಲ್ಲಿ ಆತರ ಏನಾದ್ರು ಅವ್ರ ಮಧ್ಯೆ ಹೊರಗಡೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತವ್ರನ್ನೇನಾದ್ರೂ ತಗೊಂಡೋಗಿ ಒಳಗಡೆ ಆಗ್ತಾ ಇದ್ದೀರಾ, ಹೇಗೆ ಏನು ಅಂತ ಈ ಸರಿ ಚೂಸ್ ಮಾಡಿದ್ದಾರೆ. ಬಿಕಾಸ್ ಬಾಲಿವುಡ್ ಅಲ್ಲೆಲ್ಲ ಬಾಲಿವುಡ್ ಅಲ್ಲಿ ಅದೇ ತರ ಇರುತ್ತೆ. ಏನಾದ್ರು ರಬ್ಬರ್ಸ್ ನ ಬಿಟ್ಟಿದ್ರೆ ಅವ್ರ ಎಕ್ಸ್ ಯಾರಾದ್ರೂ ಇದ್ರೆ ಎಂಟರ್ಟೈನಿಂಗ್. ಸೊ ನಿಮ್ ಪ್ರಶ್ನೆ ಏನು? ಸೆಪ್ಟೆಂಬರ್ 29 ಸಂಜೆ 6 ಗಂಟೆ ನೋಡಿ. ಅದು ಹಾಗೆ ಸರ್. ಸುದೀಪ್ ಸರ್ ಹೇಳಿ. ಸುದೀಪ್ ಸರ್ ಹಾಯ್. ಸೆಪ್ಟೆಂಬರ್ 29 ಸಂಜೆ 6 ಗಂಟೆ. ಓಕೆ ಸರ್, ಯಶವಂತ್ ಅಂತ ಫಿಲ್ಮ್ ಬೀಟ್ ಇಂದ. ಹಾಯ್ ಸರ್. ಹಾಯ್ ಸರ್. ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಟ್ಯಾಗ್ ಮೂಲಕ ಸ್ಟಾರ್ಟ್ ಆಯ್ತು. ಸೊ ಇವಾಗ ಸ್ವರ್ಗ ನರ್ಕ ಅಂತ ಬಂದಾಗ ಹೋಗ್ತಾನೆ ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು ಅನ್ನೋ ತರಾನೇ ಏನಾದ್ರು ಥೀಮ್ ಅಲ್ಲಿಂದ ಶುರು ಆಗತ್ತಾ, ಇಲ್ಲ ಅಲ್ಲಿ ಹೋದ್ಮೇಲೆ ಏನಾದ್ರು ಆಗ್ಬಹುದಾ ಹಿಂಗೆ ಅಂತ ಟಾಸ್ಕ್ ಮೂಲಕ ಸ್ವರ್ಗಕ್ಕೆ ಇವ್ರು ನರ್ಕ? ಐ ಥಿಂಕ್ ದಟ್ಸ್ ವಾಟ್ ಹಿ ಸೆಡ್ ಅಲ್ಲ, ವೋಟಿಂಗ್ ಮೇಲೆ ಹೋಗುತ್ತದು. ಅದು ಫಸ್ಟ್ ಹೋಗೋ ಫ್ಯೂ ಕಂಟೆಸ್ಟೆಂಟ್ಸ್ ಡಿಸೈಡ್ ಆಗುತ್ತೆ ಯಾರು ಎಲ್ಲಿಗೆ ಹೋಗ್ತಾರಂತ. ಇನ್ನು ಮಿಕ್ಕಿದ ಕಾನ್ಸೆಪ್ಟ್ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಇರ್ಬೋದು. ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ರಿವೀಲಿಂಗ್ ಅಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ಸರ್. ನೀವು ಹೇಳಿದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನ್ ಬೇಕು ಅದಕ್ಕೆ ಒಂದು ಬಿಗಿನಿಂಗ್ ಇಂದಾನೆ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್. ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮಿ. ಐ ಥಿಂಕ್ ದಟ್ ಲೇಸ್ ಒಂದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಬಂದಿದ್ದಾರೆ. ಐ ಥಿಂಕ್ ದಟ್ ಇಸ್ ಅವ್ರ ಕೀ ಎಲಿಮೆಂಟೇ ಅದು. ನೀವೇನೆಲ್ಲ ಪ್ರಶ್ನೆ ಕೇಳ್ತಾರೆ ನಿಮ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಕೇಳೋದಿಲ್ಲ ಅರ್ಥ ಅದು, ಇವ್ರು ಕೇಳಿದ್ರು ಅವ್ರು ಕೇಳಿದ್ರು. ಬಟ್ ಅದು ಏನಾಗಿದೆ, ದಟ್ ಇಸ್ ದ ಬಿಗ್ಗೆಸ್ಟ್ ವಾಟ್ ಯು ಸೇ ಸರ್ಪ್ರೈಸ್ ಎಲಿಮೆಂಟ್ ಅವ್ರು ಇಟ್ಕೊಂಡಿರೋದು. ದಟ್ ಕೆನಾಟ್ ಬಿ ಗಿವ್ ಅವೇ ಅಂತ ಅವರು. ಅದೇ ಲಾಸ್ಟ್ ಟೈಮ್ ಒಂದು ವೋಟಿಂಗ್ ಹೋಲ್ಡ್ ಆಗಿದ್ದವ್ರು ಅಸಮರ್ಥರು ಅಂತ ಇತ್ತು, ಬಟ್ ಈ ಸರಿನೂ ಅದೇ ತರ ಆಗ್ಬೋದಾ? ಎಸ್ ಸರ್. ಆದ್ರೆ ಈ ಸತಿ ಡೈರೆಕ್ಟ್ ಆಗಿ ಏನಾಗಿದೆ, ನೀವುಗಳೇ ವೋಟ್ ಮಾಡೋದ್ರಿಂದ ಕೇಳೋರು ಹೇಳೋ ಫಸ್ಟ್ ಫ್ಯೂ ಕಂಟೆಸ್ಟೆಂಟ್ಸ್ ನ ನೀವು ಕೂಡ ವೀಕ್ಷಕರೆಲ್ಲರೂ ಸೇರಿ ಯು ಪೀಪಲ್ ಡಿಸೈಡ್ ವೇರ್ ದೇ ಶುಡ್ ಗೋ. ಅದರಿಂದ ನೆಕ್ಸ್ಟ್ ಟೇಕ್ ಅವೇ ಆಗುತ್ತೆ ಅಂತ ಹೇಳ್ತದ. ಅಲ್ಲಿ ಮುಂದೆ ಕುತ್ಕೊಂಡಿರೋ ಬಜರ್ ಅಲ್ಲಿ ಇಲ್ಲ, ಇಟ್ ಇಸ್ ಪೀಪಲ್. ಎಸ್ ಸುದೀಪ್ ಸರ್, ನೀವು ಬಹುಭಾಷಾ ನಟರಾಗಿರೋದ್ರಿಂದ ಸೊ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸಹ ನಿಮಗೆ ಒಂದು ಕ್ರೇಜ್ ಅನ್ನೋದಿದೆ. ಸೊ ಕಳೆದ ಬಾರಿ ಒಂದು ತೆಲುಗು ಸೀಸನ್ ಅಲ್ಲಿ ನಾಗಾರ್ಜುನ ಅವರೊಟ್ಟಿಗೆ ಒಂದು ಸೀಸನ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಬಿಗ್ ಬಾಸ್ ತೆಲುಗು ಸೀಸನ್ ಕಡೆಯಿಂದ ಏನಾದ್ರು ನಿಮ್ಗೆ ಅವಕಾಶ ಬಂದಿತ್ತ? ನಾನು ಈಗ ಅಂತ ಸಿನಿಮಾ ಮಾಡಿದ್ಮೇಲೆ ವಾಪಸ್ ಮನೆಗೆ ಬಂದ್ರು. ಒಂದ್ ಎಪಿಸೋಡ್ ಮಾಡಿ ಹುಡ್ಕೋದಿಲ್ಲ ಸರ್. ಬರುತ್ತೆ. ಏನಾಗಿದೆ, ನಮ್ಮೂರು ನಮ್ಮ ಭಾಷೆ. ಇನ್ನೊಂದು ಹೇಳ್ತೀನಿ ಕೇಳಿ, ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಯು ಶುಡ್ ಆಲ್ವೇಸ್ ರಿಮೆಂಬರ್ ವಾಟ್ ಇಟ್ ಇಸ್. ಒಬ್ಬ ಹೋಸ್ಟ್ ಆಗಿ ನಿಲ್ಬೇಕಾದ್ರೆ ಸಂಬಡಿ, ನೀವು ಅಲ್ಲಿ ಸಲ್ಮಾನ್ ಖಾನ್ ತಗೋಬಹುದು, ಈ ಕಡೆ ದೊಡ್ಡ ದೊಡ್ಡವ್ರು ಯಾರ್ಯಾರು ಯಾವ ಲ್ಯಾಂಗ್ವೇಜ್ ಅಲ್ಲಿ ನಡೆಸ್ಕೊಡ್ತಾ ಇದ್ರು. ಯು ಶುಡ್ ಆಲ್ಸೋ ರಿಮೆಂಬರ್ ಒನ್ ಥಿಂಗ್, ವೈ ಆರ್ ದೇ ದಿ ಹೋಸ್ಟ್, ವೈ ಆರ್ ದೇ ದಿ ಎಡಿಟರ್. ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಬಹು ಭಾಷೆಯಲ್ಲಿ ನನ್ನ ಒಂದು ಪರಿಚಯ ಇರ್ಬೋದು. ಬಟ್ ಇಲ್ಲಿ ಎದುರುಗಡೆ ಕೂತಿರೋ ಕಂಟೆಸ್ಟೆಂಟ್ಸ್ ಗೆ ನಿಮ್ಮ ಮೇಲೆ ಪ್ರೀತಿ, ಗೌರವ, ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಯ. ಶೋದಾಗಿ ಪ್ರತಿಯೊಂದಾಗಿ ನಿಮ್ಮ ವ್ಯಕ್ತಿತ್ವ ಇಲ್ಲ ಅಂದ್ರೆ ಶೋ ನಡೆಸಕ್ಕಾಗಲ್ಲ. ಸೊ ಬೇರೆ ಭಾಷೆಗೆ ಹೋಗಿ ನಮ್ಗೆ ಅದೇ ತರ ಒಂದು ಸಿಗುತ್ತೆ ಅನ್ನೋದು ಡೌಟ್ ಆಗುತ್ತೆ. ಮೇಬಿ ದೇ ಲವ್ ಮಿ ಅಂಡ್ ರೆಸ್ಪೆಕ್ಟ್ ಮಿ ಆಸ್ ಅನ್ ಆಕ್ಟರ್ ಫ್ರಮ್ ಅ ನೇಬರಿಂಗ್ ಸ್ಟೇಟ್. ಬಟ್ ನಾವು ಇಲ್ಲಿರೋದು, ಇಲ್ಲಿನ ಜನ ಹೊರಗಡೆ ಹೋಗ್ಬೇಕಾದ್ರೆ ಆ ತೂಕದಿಂದ, ಪ್ರೀತಿಯಿಂದ ವ್ಯಕ್ತಿತ್ವವನ್ನು ನೋಡಿದಾಗ
ನಡೆಸ್ಕೊಡೋದಕ್ಕೆ ಈಸಿ ಆಗುತ್ತೆ. ನಮ್ಮ ಮಾತಿಗೆ ಬೆಲೆ ಇದೆ ಅನ್ನೋ ನಂಬಿಕೆನೂ ನಮಗೆ ಕುತ್ಕೊಂಡು ಬಂದಾಗಲೇ ಈ ತರ ಒಂದು ಶೋನ ನಡೆಸ್ಕೊಡಕ್ಕಾಗಲ್ಲ. ಅದರ್ವೈಸ್ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ರನ್ ದಿ ಶೋ if the contestants do not have that love, respect or that little amount of fear that can walk in with you on the stage. I'll just add, because I used to run Telugu that time. In one season, there was a time where Kannada, Tamil and Telugu were running together. They typically run together. For example, Telugu was launched a few weeks back. Kannada is launching now and Tamil will launch sometime. In one season, we got all the 3 hosts for one episode together. It was more of a, surprise and so forth. And as Sudeep Garu said, that all the 3 hosts, Kamal Haasan sir, Sudeep Garu and Nagarjuna speak Telugu language. We did it because somewhere they can interact and talk. As he said very rightfully, that the housemates, the audience should have connect and love, which is very important. So these are all small things which you do every season, every show. Something which is new. Otherwise, it will become same. Something which you do, like put a salt in a flour, you don't put more salt, right? It's like small things you keep doing as surprise, or something which is new in every season, every show. That's how it happens. So it's not a permanent phenomenon. ಅದರ ಬದಲು ಬೇರೆ ಭಾಷೆ ಹೋಸ್ಟ್ಗಳನ್ನ ಕನ್ನಡ ವೇದಿಕೆಗೆ ಯಾವಾಗ ಕರ್ಕೊಂಡು ಬರ್ತಿದ್ದೀರಾ ಅಂತ ಕೇಳಿ ಕೇಳಿ. He's asking. ಸರ್ ಒಂದ್ ನಿಮಿಷ. ಸೊ ನಾನು ಕೇಳ್ಬೋದು, ಬಟ್ ಕನ್ನಡಿಗರು ನಿಮ್ಮನ್ನು ಬಿಟ್ಕೊಡ್ತಿಲ್ಲ ಸರ್. ಅಲ್ಲಮ್ಮ, ನಮ್ಮ ವೇದಿಕೆಗೆ ಎಷ್ಟಾಗಿ ಯಾಕೆ ಕರೀತಾರೆ ಅಂತ ಕೇಳಿ. English. Take the mic. Sorry, I'm so sorry. Or sir will have to translate for me. No, they are saying you have done such a wonderful job by uniting all 3 of us, which they are very proud of. Right. They are saying Karnataka stage after the season number 10 being so popular. I'm sure other hosts have told you we want to come to Kannada stage. Why are you not bringing them? I have just joined. As a guest. I have just joined Kannada business here, so we will certainly look into it. Don't look, bring. Thank you, sir. Sure, sir. These Kannadigas go everywhere for other language. You should also come, no? Absolutely. Bring. ಸುದೀಪ್ ಸರ್, ಕೊನೆ ಪ್ರಶ್ನೆ ಸರ್. ಬಿಗ್ ಬಾಸ್ ವಿಚಾರ ಅಲ್ಲ, ಇದು ಹೊರತುಪಡಿಸಿ ಸಹಿ ಅನ್ನೋ ವಿಚಾರ ನೀವು ತೆಗೆದು ಹೇಳ್ತಾ ಇರೋದು ಪೈಲ್ ಸಂಸ್ಥೆ ನಿಮ್ಮ ಹೆಸರನ್ನು ಬಳಸ್ಕೊಂಡಿರೋದು. ಯಾಕಂದ್ರೆ ಹೆಣ್ಮಕ್ಳಿಗೆ ನೀವು ಇಷ್ಟು ಗೌರವ ಕೊಡ್ತೀರಾ ಅಂತ ಬಿಗ್ ಬಾಸ್ ಶೋನಲ್ಲೂ ನೋಡಿದ್ದೀವಿ ಬಡ ವಿಚಾರ ಬಂದಾಗ. ಸೊ ಇದ್ರ ಬಗ್ಗೆ ಸಮಿತಿ ವಿಚಾರ, ಇದರಲ್ಲಿ ನಿಮ್ಮ ಸಹಿ ಬಳಸ್ಕೊಂಡಿರೋದ್ರ ಬಗ್ಗೆ. ಆಕ್ಚುಲಿ ನಾನು ಏನು ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ. ಈ ವೇದಿಕೆ ಅದಕ್ಕಲ್ಲ. ವೇದಿಕೆ ಅದಕ್ಕಲ್ಲ. ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ. ನನ್ನ ಚಿತ್ರರಂಗದಲ್ಲಿರೋ ನನ್ನ ಹಿರಿಯರ ಮೇಲೆ ಗೌರವ ಇದೆ, ನಂಬಿಕೆ. ಸೊ ಯಾವ ಸಂಸ್ಥೆಯನ್ನು ನಾನು ಕೀಳಾಗಿ ನೋಡ್ಬೇಕು ಅಂತಲ್ಲ. ಅಂಡ್ ನಮ್ಮ ಮರ್ಯಾದೆ, ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ, ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋಂಥ ಶಕ್ತಿ ನಮ್ಮ ಚಿತ್ರರಂಗಕ್ಕಿದೆ. ಅದನ್ನ ನಾನು ಹೇಳಿದೆ ಮತ್ತು ಬೇರೆ. So, but ಆದ್ರೂ on an elevated platform, we can always talk. But this is not a platform where these gentlemen are sitting, other people are here. Sir, Big Boss ಬಗ್ಗೆ ಕೊನೆ ಕ್ವೆಶ್ಚನ್. ಈ ಸೀಸನ್ ನಾವು ಮಾಡೋದಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ಸೀಸನ್ 12-13 ಆಗ ಸಂದರ್ಭದಲ್ಲಿ ನೀವು ಮಾಡೋದೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ದು, ಇಲ್ಲ ನೀವೇ ಒಂದಿಬ್ರು 3 ಜನ ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರು ಕಲರ್ಸ್ ಅವ್ರು ಕೇಳಿದ್ರೆ, ಕನ್ನಡದಲ್ಲಿ ಯಾರು ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಈಗ ಸಿನಿಮಾದಲ್ಲಿ ಬಂದಾಗ್ಲೇ ಪ್ರತಿ ಕತೆ ಬಂದಾಗ್ಲೂ ನೀವ್ ಮಾಡಿದೀವಾಗ ನಾನು ಯಾವ್ದೋ ಕತೆ ಹೇಳ್ತಾರೆ. ಕತೆ ಹೇಳಕ್ ಬಂದಾಗ ಕತೆ ಕೇಳಿದ ತಕ್ಷಣ ನಾನ್ ಮಾಡಲ್ಲ, ಇವ್ರ ಮನೆಗೆ ಹೋಗಿ ಅವ್ರು ಮಾಡ್ತಾರ ಅಂತ ನಾನು ಹೇಳ್ತೀನಿ. ಮಾಡಲ್ಲ ಅಂತೀನಿ ಅಷ್ಟೇ. ನನಗೆ ಇಷ್ಟ ಆಗ್ಲಿಲ್ಲ ಕತೆ ಅನ್ಬೋದು, ಈಗ ನನ್ ಕೆಲ ಆಗಲ್ಲ ಅನ್ಬೋದು. ಆಮೇಲೆ ಅವ್ರವ್ರಿಗೆ ಬಿಟ್ಟಿದ್ದು, ನನಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ಮೇ ಗೋ ಟು ವಾಟ್ ದೇ ನೀಡ್ ಟು. ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದೀವಿ. ಮೈ ಕಾನ್ಸಂಟ್ರೇಷನ್ ಇಸ್ ದಿಸ್. ಈ 11ನೇ ಸೀಸನ್ ಇವಾಗ ನಮ್ಮ ಹತ್ರ ಇರ್ಬೇಕಾದ್ರೆ ಹೌ ಡು ವಿ ಡೂ ದಿಸ್, ಹೌ ಡು ಐ ಡೂ ದಟ್, ಇಟ್ಸ್ ಆಲ್ವೇಸ್ ದೇರ್. ಅಂಡ್ ತುಂಬಾ ದೂರ ಆಲೋಚನೆ. ಈಗ ಸೆಕೆಂಡ್ ಸೀಸನ್ ಅಂತ ಹೇಳ್ತೀನಿ. ಸೆಕೆಂಡ್ ಸೀಸನ್ ನಾನೇ ಬೇಕಾದ್ರೆ ಹೇಳ್ತೀನಿ, ಗೊತ್ತಿಲ್ಲ, ಬನ್ನಿ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಹೇಳಕ್ಕಾಗಲ್ಲ. ಇಟ್ಸ್ ನಾಟ್ ದಟ್. ಟುಡೇ ದಿಸ್ ವಾಸ್ ಅ ಸಿಚುವೇಶನ್. ಅದಕ್ಕೆ ಉತ್ತರ ಸಿಕ್ತು. ಎಲ್ಲೋ ಒಂದ್ ಕಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ, ಓಕೆ ಚಲೋ, ದಿಸ್ ಇಸ್ ವಾಟ್ ವಿ ಗೋಯಿಂಗ್ ಟು ಡೂ. ಅವ್ರು ಹೇಳೋ ಉತ್ತರಗಳು ನನಗೆ ಖುಷಿ ಆಯ್ತು. ಅಂದ್ರೆ ಯಾವ ಕಾರಣಕ್ಕಾಗಿ ನಾನು ವಾಪಸ್ ಮಾಡ್ಬೇಕು ಅಂತ ಅವ್ರ ಇದ್ದಂತ ಉತ್ತರಗಳು ನನಗೆ ಕನ್ವಿನ್ಸಿಂಗ್ ಆಗಿತ್ತು. ಸುದೀಪ್ ಸರ್
ಒಂದ್ ನಿಮಿಷ Yes, ma'am. ಸುದೀಪ್ ಅವ್ರ ಫಸ್ಟ್ ನಿಮ್ ಮನೇಲಿ ಏನ್ ಕಾಂಪ್ಲಿಮೆಂಟ್ಸ್ ಕಮೆಂಟ್ ಸಿಗುತ್ತೆ ಪ್ರಿಯಾ ಎಲ್ಲ ಪ್ರೋಗ್ರಾಮ್ ನೋಡಿ? ಯಾಕಂದ್ರೆ ನಿಮ್ ಕಾಸ್ಟ್ಯೂಮ್ಸ್ ಒಂದೊಂದ್ಸರಿ ಚೆನ್ನಾಗಿರುತ್ತೆ, ಒಂದೊಂದ್ಸರಿ ಸುದೀಪ್ ಯಾಕಾದ್ರೆ ಇದನ್ನ ಹಾಕೊಂಡು ನಾನು ಇದನ್ನ ಹೇಳ್ತೀನಿ. ಬಂದಾಗೆಲ್ಲ ಬಾಳೆ ಎಲೆ ಬೆಳೆಸ್ಕೊಳ್ಳಿ. ಇಲ್ಲ ಇಲ್ಲ, ನಾನು ಬಾಳೆ ಎಲೆ ಅವಾಗ ನಿಮಗೆ ಅನ್ಸುತ್ತೆ ಅಟ್ಲೀಸ್ಟ್ ಬಟ್ಟೆ ಹಾಕೋಗ್ತಿದೆ ಕೂಡ ಇಲ್ಲ ಮೇಡಮ್. ಏನ್ ಮೇಡಮ್ ನಾನು ಇವ್ರು ಕೇಳಿದ್ರೆ ನಾನು ನಿಮಗೆ ಆತರ ಹೇಳ್ತಿಲ್ಲ. ಏನಂದ್ರೆ ಕೆಲವು ಟೈಮ್ ಏನಾಗುತ್ತೆ, ನನ್ನ ಡಿಸೈನರ್ಸ್ ಎಲ್ಲೋ ಒಂದ್ ಕಡೆ ಕೆಲವು ಟೈಮ್ ಸರಿ ಅನ್ಸುತ್ತೆ, ಚೆನ್ನಾಗ್ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಹಾಗೆ ಅನ್ಸಿರ್ಬೋದು, ಚೆನ್ನಾಗ್ ಕಾಣ್ತಾರೆ ಇರ್ಬೋದು. ಬಟ್ ಅದು ಚೆನ್ನಾಗ್ ಕಾಣಿಸಿಲ್ಲ ಅಂದಿದ್ದಕ್ಕೆ ನೆಕ್ಸ್ಟ್ ವೀಕ್ ಬರೋದು ಅಪ್ಪ ಇದೇನ್ ಸಖತ್ತಾಗಿದೆ. ಸೊ ಐ ಥಿಂಕ್ ದಿಸ್ ಅ ಡಿಪ್ ದಟ್ ಇಸ್ ದೇರ್ ಎವ್ರಿವೇರ್. ವಿಚಾರ ನಾನು ಕೇಳಿದ್ದು ಪ್ರಿಯಾ ಅವರೆಲ್ಲ ಪ್ರೋಗ್ರಾಮ್ ನೋಡಿ ನಿಮಗೆ ಏನಾದ್ರು ಕಾಂಪ್ಲಿಮೆಂಟ್ಸ್ ಕಾಮೆಂಟ್ಸ್ ಈ ತರ ಇಲ್ಲ ಮೇಡಮ್, ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಬಿಕಾಸ್ ನಾನು ಅದನ್ನ ಡಿಸ್ಕಸ್ ಮಾಡಕ್ ಬಿಡಲ್ಲ. ಅದು ಫಸ್ಟ್ ಇಂದ ಬಂದ್ಬಿಟ್ಟಿದೆ. ಸೊ ದೇ ಆಲ್ ಅಂಡರ್ಸ್ಟ್ಯಾಂಡ್. ಏನಾಗುತ್ತೆ, ಪ್ರಿಯಾ ಅವ್ರು ಇರ್ಲಿ, ನನ್ನ ಮಗಳು ಇರ್ಲಿ, ನಮ್ಮ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ. ಪ್ರಿಯಾ ಆಲ್ಸೋ ಶಿ ಫಾಲೋಸ್ ಎವ್ರಿಥಿಂಗ್. ಬಟ್ ಅವ್ರದ್ದು ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರ ಒಪಿನಿಯನ್ ನನ್ನ ರಫಾನ್ ಆಗಲ್ಲ. ಇಟ್ಸ್ ಅ ವೆರಿ ಅನ್ಬಯಾಸ್ಡ್ ಪ್ರೋಗ್ರಾಮ್. ಅಲ್ಲಿ ಏನಾದ್ರು ಸಿನಿಮಾ ಹೇಳ್ತಾರೆ, ಈ ಸೀನ್ ಇಷ್ಟ ಆಗಿಲ್ಲ, ಈ ಸಿನಿಮಾ ಚೆನ್ನಾಗಿಲ್ಲ, ಇದು ಅದ್ಭುತವಾಗಿ ಇದ್ಯಾಕ್ ಮಾಡಕ್ ಹೋದೆ, ಇದು ವರ್ಕ್ ಆಗಲ್ಲ. ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಅಂಡ್ ಟ್ರಸ್ಟ್ ಮೀ, ನನ್ಕಿಂತ ಕಷ್ಟ ಅವ್ರಿಗೇನು ಆಕ್ಚುಲಿ ಹೇಳ್ದೇ ಇರೋದು. ಮನ್ಸಿಗೆ ಬಂದಿದ್ದು ಹೇಳ್ಬೇಕು, ಬಟ್ ಹೇಳ್ದಿರಕ್ಕಾಗಲ್ಲ. ಸೊ ನಾನೇನ್ ಮಾಡ್ತೀನಿ, ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆನೂ ನೋಡಲ್ಲ. ಅವ್ರು ಏನ್ ಹೇಳ್ತಾರೆ ಫಸ್ಟಿಗೆ ಒಂಚೂರು ನಮ್ಮ ತಾಯಿ ಹೇಳೋರು, ಇವ್ರು ಹೇಳೋರು. ಬಟ್ ಈಗ ಯಾರು, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೈಂಡ್ ದಟ್. ಅದೇನಾಗುತ್ತೆ, ಈಗ ಒಂದು ಅಭಿಪ್ರಾಯ ರಬರ್ ಆಗೋದು ಬಹಳ ಈಸಿ. ದೇ ಅಂಡರ್ಸ್ಟ್ಯಾಂಡ್ ದಟ್. ಅವ್ರು ಏನು ಹೇಳಕ್ ಹೋಗಲ್ಲ. ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವ್ರು ಹೇಳ್ತಾರೆ, ನೀವು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ಆಗಿರ್ಬೋದು. ಬಟ್ ದೇ ಅಂಡರ್ಸ್ಟ್ಯಾಂಡ್ ಮೈ ಐಡಿಯಾ ಬಿಟ್ಬಿಡ್ತಾರಲ್ಲ. ಕುಕ್ ಮಾಡ್ತಾ ಇದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು, ನಮ್ಗೆಲ್ಲ ಇಷ್ಟ ಆಗ್ತಾ ಇತ್ತು. ಕುಕ್ ಮಾಡಿ ಯಾರನ್ನಾದ್ರೂ ಕರೀತಿದ್ರಿ? ಯಾವತ್ತಾರ ಒಂದು ಜರ್ನಲಿಸ್ಟ್ ನನ್ನಂತರ ಒಂದು ಕರೀರಿ ಅಂತ ಯಾಕಂದ್ರೆ ಕುಕಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ, ನಮ್ಮನ್ನೆಲ್ಲ ನೀವು ಕರೆಯೋದಿಲ್ಲ. ಎಷ್ಟು ವರ್ಷ ನಾವು ನಿಮ್ ಜೊತೆ ಇಲ್ವಾ? ಇದು ಪ್ರಶ್ನೆ. ನಾನೊಂದು 35 years ಆಯ್ತು ಫೀಲ್ಡ್ಗೆ. ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕಿಂಗ್ ಕರೀಲಿ ಅಂತ ತುಂಬಾ ಆಸೆ ಇದೆ. ಮೇಡಮ್, ನೀವು ಇದು ಹೇಳಿದ್ರಲ್ಲ, ಖಂಡಿತ ಕರ್ದು ನಾನು ಒಂದು ಡಿಶ್ ಮಾಡ್ಕೊಡ್ಬೇಕು ನನಗೆ. ಡಿಶ್ ಮಾಡಿದ್ರೆ ವೆರೈಟಿ ಏನ್ ಮಾಡ್ತೀನಿ ಅಂತ ಏನ್ ಗೊತ್ತಾಗುತ್ತೆ. ವೆರೈಟಿ ಮಾಡಲ್ಲ ಬನ್ನಿ. ಇದು ನೀವು ಕೇಳಿದ್ರ ನಾನು 100%. ನಾನು ನಿಮ್ ಒಬ್ಬರಿಗೆ ಆದ ತಕ್ಷಣ ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ನಮ್ಗೆ ಕರೀಲಿಲ್ಲ ಸರ್. ಹೀಗೆ So this so I definitely I think you heard it correct, madam. I think one of the days. Yes, madam. So one of the days, maybe next year or something. ನನ್ನ ಕೈಯೊಳಗೆ ನನಗೆ ನೀವು ಎಷ್ಟು ಜನ ಗೊತ್ತಿಲ್ಲ, ಮಾಧ್ಯಮಕ್ಕೆ ನಾನು ಮಾಡ್ಕೊಡ್ತೀನಿ. Hello. Mr. Alok. This is the last question, please. Sir, I'm here, sir. Backside. Yes, sir. I'm VK Lokesh from ILM channel. If there is a public outcry with regard to this A2 Rummy, are you prepared to withdraw the brand? Just a song. If there is a public outcry, we shall see it here. If there is, we'll see how it happens. What happens, we'll decide it then. Very imaginative question. Can't answer. Sorry about it. Thank you. Okay, thank you so much everyone. ಆದ್ರೆ ಒಂದು ನಿಮಿಷ, ಒಂದು ಫೋಟೋ ಆಪರ್ಚುನಿಟಿಗೂ ಮುಂಚೆ 2 ವಿಚಾರಗಳನ್ನ ನಾನು ಕಲರ್ಸ್ ಕನ್ನಡ ಟೀಮ್ ಪರವಾಗಿ ಮತ್ತೊಂದ್ಸಲ ಅನೌನ್ಸ್ ಮಾಡ್ಬಿಡ್ತೀನಿ. ಒಂದು ವಿಚಾರ, ರಾಜಾ ರಾಣಿ ಫಿನಾಲೆ ದಿನ ಅಂದ್ರೆ 26 o'clock ಗೆ ನಿಮ್ಗೆ ಒಂದಷ್ಟು ಕಂಟೆಸ್ಟೆಂಟ್ಸ್, ಎಲ್ರೂ ಅಲ್ಲ, ಒಂದಷ್ಟು ಕಂಟೆಸ್ಟೆಂಟ್ಸ್ ಈ ಸೀಸನ್ ಯಾರು ಅನ್ನೋದು ಗೊತ್ತಾಗತ್ತೆ. ನಿಮ್ಗೆಲ್ಲ ಒಂದು ಪ್ರಶ್ನೆ ಇರ್ಬೋದು, ಮಾಧ್ಯಮದವ್ರ ಮೂಲಕನೇ ಜನರಿಗೆ ತಲುಪಬೇಕು. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಹೇಗೆ ವೋಟಿಂಗ್ ಮಾಡ್ಬೇಕು ಅಂತ. ಜಿಯೋ ಸಿನಿಮಾ ಆಪ್ ಮೂಲಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ರಿಜಿಸ್ಟರ್ ಆಗ್ಬೇಕು. ಸೊ ಅದ್ ಬಂದು. ಇನ್ನೊಂದು, ಬಿಗ್ ಬಾಸ್ ಸೀಸನ್ ಶುರುವಾದ ತಕ್ಷಣ ಸೋಷಿಯಲ್ ಮೀಡಿಯಾ ಅದ್ರ ಜೊತೆಗೆ ನಡ್ಕೊಂಡು ಹೋಗುತ್ತೆ. ಸರ್ ಒಂದು ನಿಮಿಷ ಫಿನಿಶ್ ಮಾಡ್ಬಿಡ್ತೇನೆ. ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಜೊತೆಗೆ ನಡ್ಕೊಂಡು ಹೋಗುತ್ತೆ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟ್ರೆಂಡ್ ಆಗ್ತಾ ಇರೋ ವಿಚಾರಗಳಿರುತ್ತೆ. ಅದಕ್ಕೋಸ್ಕರನೇ ಈ ಸಲ ಕಲರ್ಸ್ ಟೀಮ್ ಅವರು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಗಂತೆನೆ
ಒಂದು ಬಿಗ್ ಸರ್ಪ್ರೈಸ್ ಇಟ್ಟಿದ್ದಾರೆ. ಅದೇನು ಅಂತ ಲಾಂಚ್ ಡೇ ದಿನ ಬಿಗ್ ವೇದಿಕೆಯಲ್ಲಿ, ದೊಡ್ಡ ವೇದಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇಷ್ಟು ವಿಚಾರಗಳು, ಆಲ್ಮೋಸ್ಟ್ ಎಲ್ಲ ವಿಚಾರ ನಾವು ಕವರ್ ಮಾಡಿದೀವಿ. ಅಂಡ್ ಎಲ್ಲರ ಪರವಾಗಿ ನಾನು ಇದನ್ನ ವೈಂಡ್ ಅಪ್ ಮಾಡೋ ಮೂಲಕ, ಅಂದ್ರೆ ಸರ್ ಒಂದು ವಿಚಾರ ನಾನು ಮೆನ್ಷನ್ ಮಾಡ್ಲೇಬೇಕು. ಸಿನಿಮಾ ಬಗ್ಗೆ ಪ್ರಶ್ನೆಗಳು ಬಂತು, ಬಿಗ್ ಬಾಸ್ ಬಗ್ಗೆ ಬಂತು, ಎಲ್ಲದ್ರ ಬಗ್ಗೆ ಬಂತು. ನೀವು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಕೂಡ ಅದನ್ನ ಮೆನ್ಷನ್ ಮಾಡ್ತಿದ್ವಿ. ಈಗ ಸ್ಟಾರ್, ಸೆಲೆಬ್ರಿಟಿ, ಹೀರೋ ಅಂದಾಗ ನಾವು ಸಿನಿಮಾಗಳ ಮೂಲಕ ನಾವು ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ. ಆದ್ರೆ ಸುದೀಪ್ ಸರ್ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ನಾವೆಲ್ಲ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಬಿಗ್ ಬಾಸ್ ಅದೊಂದು ದೊಡ್ಡ ಜವಾಬ್ದಾರಿ. ಅದಾದ ತಕ್ಷಣ ಕ್ರಿಕೆಟ್ ಆಗಿರ್ಬೋದು, ಅಥವಾ ಅವ್ರು ಮಾಡುವಂತ ಸೋಷಿಯಲ್ ವರ್ಕ್ ಗಳಾಗಿರ್ಬೋದು, ಜೊತೆಗೆ ಸಿನಿಮಾಗಳು. ವರ್ಷ ಪೂರ್ತಿ ತನ್ನ ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತಾರೆ ಅವರು. ಆ ಎಫರ್ಟ್ ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಹತ್ತನೇ ಸೀಸನ್ ಯಾಕೆ ತುಂಬಾ ಪಾಪ್ಯುಲರ್ ಆಯ್ತು ಅಂತ ನೀವು ಕೇಳಿದಾಗ, ಐ ಥಿಂಕ್ ಗೊತ್ತೋ ಗೊತ್ತಿಲ್ಲದೇನೋ, ಐ ಥಿಂಕ್ ವೆದರ್ ಪೀಪಲ್ ಆರ್ ಮೆನ್ಷನ್, ಮೀಡಿಯಾ ಫ್ರೆಂಡ್ಸ್, ನೀವೆಲ್ಲ ಆಕ್ಚುಲಿ ನಿಮ್ದು ದೊಡ್ಡ ಕೈವಾಡ ಇದೆ ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಗಿವೆನ್. ನಾನು ಯಾವತ್ತೂ ಒಂದು ಸೀಸನ್ಗೆ ಅಷ್ಟೊಂದು ಕಾನ್ಸಂಟ್ರೇಟೆಡ್ ನ್ಯೂಸ್, ಒಪಿನಿಯನ್ಸ್ ಅಂಡ್ ಒಂದು ಓಪನಿಂಗ್ ಟೈಮ್ ಇಂದ ಹಿಡಿದು ಫಿನಾಲೆಯಲ್ಲಿ ಅಷ್ಟು ಕ್ಯಾಮ್ರಾಗಳು ಗೇಟ್ ಹತ್ರ, ಅಷ್ಟು ಜನ ನಾನು ಯಾವತ್ತೂ ನೋಡಿಲ್ಲ ಅದನ್ನ. ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಹೌ ಯು ಪೀಪಲ್ ಹ್ಯಾವ್ ರಿಯಾಕ್ಟೆಡ್ ಟು ದಿ ಶೋ. ಸೊ 10th season success comes to you also. So congrats and all the best. Thank you so much, sir.